ಹಾಯ್ ವೀಕ್ಷಕರೇ, ವೆಲ್ಕಮ್ ಟು S2B2 ವ್ಲಾಗ್ ಚಾನಲ್ಗೆ. ಈ ಸೈಕಲ್ ಮೋಟರ್ ರಾಡ್ ಅಂತ. ನಾನು ನನ್ನ ಹೆಂಡತಿ 1 ತಿಂಗಳು ಯೂಸ್ ಮಾಡಿದ್ಮೇಲೆ ಈ ಸೈಕಲ್ ರಿವ್ಯೂ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಈ ಸೈಕಲ್ ನೀವು ನೋಡಿದ್ರೆ ಸ್ಟೈನ್ಲೆಸ್ ಫ್ರೇಮ್ ಥರ ಕಾಣಲ್ಲ, ಇದು ಅಲ್ಯೂಮಿನಿಯಂ ಫ್ರೇಮ್. ಅಂದರೆ ಅಲ್ಯೂಮಿನಿಯಂ ಫ್ರೇಮ್ಗೂ ಸ್ಟೈನ್ಲೆಸ್ ಸ್ಟೀಲ್ಗೂ ಡಿಫ್ರೆನ್ಸ್ ಅಂದರೆ ಇದು ಲೈಫ್ ಲಾಂಗ್ ನಿಮಗೆ ರಸ್ಟ್ ಹಿಡಿದಲ್ಲೇ ಕಾಪಾಡುತ್ತೆ. ಅದರಿಂದ ಅವ್ರ ಕಂಪ್ನಿ ಕೂಡ ಲೈಫ್ ಲಾಂಗ್ ನಿಮಗೆ ವ್ಯಾರಂಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ರಿಮ್. ಸೈಕಲ್ದು ರಿಮ್ ತುಂಬ ದೊಡ್ಡದಾಗಿದೆ, ಸೊ ನಿಮ್ಮ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿದೆ. ಟೈರ್ ಕೂಡ ನೀವು ನೋಡ್ಬೋದು, ಅಗಲವಾಗಿರೋದ್ರಿಂದ ರೋಡ್ಗೆ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನು ಕುಷನಿಂಗ್, ಸೀಟ್ ಕುಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹ್ಯಾಂಡ್ ಗ್ರಿಪ್ ಕೂಡ ಚೆನ್ನಾಗಿದೆ. ನೋಡ್ತಿರೋ ಹಾಗೆ ಇದು ಬ್ಯಾಟ್ರಿ ಪ್ರೊವೈಡೆಡ್, ಅಂದರೆ ಈ ಬೈಕ್ ಅಂತ ಹೇಳ್ಬೋದು. ಈ ಬೈಕ್ ಅಂದರೆ ನೀವು ಸೈಕ್ಲಿಂಗ್ ಮಾಡೋದು ರೀತಿ ಸುಸ್ತಾಗಬೇಕಾದ್ರೆ ನಾವು ಪೆಡಲ್ ಅಸಿಸ್ಟೆಂಟ್ ಬಳಕೆ ಮಾಡ್ಬೋದು. ಪೆಡಲ್ ಅಸಿಸ್ಟೆಂಟ್ ಅಂದರೆ ಏನಂದರೆ ನೀವು ಒಂದು ಪಕ್ಷ ಒಂದು 10 ಕಿಲೋಮೀಟರ್ ಓಡಿಸಿದ್ದೀರಾ, ನಿಮ್ಗೆ ಸುಸ್ತಾಗಿದೆ, ಆಫೀಸ್ ಇನ್ನೂ ಒಂದು 15 ಕಿಲೋಮೀಟರ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಗೆ ಓಡಿಸೋಕ್ಕಾಗ್ತೀರ. ಆವಾಗ ಈ ಪೆಡಲ್ನ ಒಂದು ನೀವು ಸಹಾಯ ತೊಗೋಬೋದು. ಈ ಪೆಡಲ್ನಲ್ಲಿ 1 to 5 ಮೋಡ್ಸ್ ಇದೆ, ಅಂದರೆ 1 ರಿಂದ 5 ನೀವು ಎಂಕರೇಜ್ ಮಾಡೋ ಹಾಗೆ ಅದು ನಿಮಗೆ ಮೋಟರ್ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ ನಿಮಗೆ ಈ ಪೆಡಲ್ ಅಸಿಸ್ಟೆಂಟ್ ಯೂಸ್ ಮಾಡಿದ್ರೆ ನಾನು ಬರೀ ಬೈಸಿಕಲ್ನ ಬೈಕ್ ಥರ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಥ್ರಾಟಲ್ ಕೊಟ್ಟಿದ್ದಾರೆ. ಥ್ರಾಟಲ್ ಅಂದರೆ ಜಸ್ಟ್ ನೀವು ಆಕ್ಸಿಲೇಟರ್ ಥರ ಯೂಸ್ ಮಾಡ್ಬೋದು, ಪೆಡ್ಲಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಆವಾಗ ಈ ಚಾರ್ಜ್ ಒಂದ್ಸತಿ ನೀವು ಚಾರ್ಜ್ ಮಾಡಿದ್ರೆ ಮಿನಿಮಮ್ 1 to 50 ಕಿಲೋಮೀಟರ್ಸ್ ರೇಂಜಲ್ಲಿ ಇದು ಕೊಟ್ಟಿದ್ದಾರೆ. ಬೇಸಿಕಲಿ ನೀವು ಪೆಡಲ್ ಅಸಿಸ್ಟೆಂಟ್ ಮೂಲಕ ಇದನ್ನು ಇನ್ನೂ ಜಾಸ್ತಿ ಕೂಡ ಮಾಡ್ಬೋದು. ಅಂದರೆ ಒಂದ್ಸತಿ ನೀವು ಚಾರ್ಜ್ ಮಾಡಿ ಪೆಡಲ್ ಅಸಿಸ್ಟೆಂಟ್ ಯೂಸ್ ಮಾಡಿದ್ರೆ 50 to 100 ಕಿಲೋಮೀಟರ್ಸ್ ಬರುತ್ತೆ. ಈ ಗ್ಯಾರಂಟಿ ನಾನು ಕೊಡ್ತೀನಿ, ಯಾಕಂದರೆ ಇದು ನಾವು ಬಳಸಿದ್ವಿ. ಬೈಸೈಕಲ್ಗೆ ಕೀ ಕೊಟ್ಟಿದ್ದಾರೆ, ಸೊ ಇದು ನಿಮ್ಮ ಬೈಕ್ ಅಂತಲೇ ಹೇಳ್ಬೋದು. ಇವಾಗ ಬನ್ನಿ ಫ್ರೆಂಡ್ಸ್, ಸೈಕಲ್ ಒಂದು ಕ್ಲೋಸ್ ತೋರಿಸ್ತೀನಿ. ಬೈಸೈಕಲ್ಗೂ ಕೀ ಕೊಟ್ಟಿದ್ದಾರೆ. ಸೊ ಇದು ಕೀ ಆನ್ ಮಾಡ್ತಿದ್ದಂಗೆ ಡಿಸ್ಪ್ಲೇ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಈ ಡಿಸ್ಪ್ಲೇ ಕ್ಲೋಸಾಗಿ ನೀವು ನೋಡಿದ್ರೆ ಸೈಕಲ್ ಸ್ಪೀಡೋಮೀಟರು ಪ್ಲಸ್ ಬ್ಯಾಟ್ರಿ ಇಂಡಿಕೇಟರ್. ಇಲ್ಲೂ 0 to 5 ಇದೆ. ಆಲ್ರೆಡಿ ನಾವು 1 ಬ್ಯಾಟ್ರಿ ಪರ್ಸೆಂಟೇಜ್ನ ಕನ್ಸ್ಯೂಮ್ ಮಾಡಿದ್ವಿ, ಸೊ ಇನ್ನು 4 ರಿಮೈನಿಂಗ್ ಇದೆ. ಇಲ್ಲಿ ನೀವು ನೋಡ್ಬೋದು ಅಪ್ ಆ್ಯಂಡ್ ಡೌನ್ ಆರೋ ಕೀ ಥರ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂದರೆ ಪೆಡಲ್ ಅಸಿಸ್ಟೆಂಟ್. ಇವಾಗ ನೀವು ನೋಡ್ಬೋದು ಡಿಸ್ಪ್ಲೇಲಿ ಏನೂ ತೋರಿಸ್ತಾ ಇಲ್ಲ. ನಾನು ಇಲ್ಲಿ ಒಂದ್ಸತಿ ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಡಿಸ್ಪ್ಲೇ ನಂಬರ್ 1 ತೋರಿಸುತ್ತೆ. ಇದು ಅಪ್ ಟು 1 to 5 ಇದೆ. ಓಕೆ, ಇವಾಗ ನಾನು 5 ಸ್ಪೀಡಲ್ಲಿ ಇದ್ದೀನಿ. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗಿಲ್ಲಿ ತೋರಿಸ್ತಾ ಇದೆ ಸಿಂಬಲು. ಇದರ್ಥ ಇಲ್ಲಿ ಹೆಡ್ಲೈಟ್ ಆನ್ ಆಗಿದೆ ಅಂತ. ಇದು ನೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ನಿಮ್ಗೆ ತೋರಿಸ್ತಾನೆ ಆಪ್ರೇಷನ್ಸ್ ಹೇಗಿದೆ ಅಂತ. ಈ ಶಿಮಾನೋ 7 ಗೇರ್ ಸ್ಪೀಡ್ದು ಒಂದು ಕೀ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಯಾವಾಗಾರ ಸೈಕಲ್ದು ಬ್ಯಾಟ್ರಿ ಡ್ರೈನ್ ಆದರೆ ನೀವು ಸೈಕ್ಲಿಂಗ್ನ 7 ಗೇರ್ ಸ್ಪೀಡಲ್ಲಿ ಈಸಿಯಾಗಿ ತುಣಿಬೋದು ಅಂತ ಇದೊಂದು ಫೀಚರ್. ಹಾರನ್ನು ಚೆನ್ನಾಗಿದೆಯಾ? ಕೇಳೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಬಟ್ ಸಾಕು. ಸೈಕಲ್ ನಾವು ಓಡಿಸ್ತೀವಿ ಅನ್ನೋ ಒಂದು ಫೀಲ್ಗೆ ಒಂದು ಸೈಕ್ಲಿಂಗ್ ಒಂದು ಹಾರನ್ ಕೊಟ್ಟಿದ್ದೀನಿ. ಇಲ್ಲಿ ಸಸ್ಪೆನ್ಷನ್ ಇದೆ, ನೀವು ನೋಡ್ಬೋದು. ಲಾಕ್ ಆ್ಯಂಡ್ ಓಪನ್ ಅಂತ ಒಂದು ಆಪ್ಷನ್ಸ್ ಇದೆ. ಲಾಕ್ ಅಂದರೆ ಏನು ಅಂತ ಹೇಳ್ತೀನಿ ಫಸ್ಟು. ಹೈವೇಗಳೆಲ್ಲ ಓಡಿಸ್ತಿದ್ದೀರಾ, ಇಲ್ಲಾಂದರೆ ಚೆನ್ನಾಗಿರೋ ಕೂಡ ಓಡಿಸ್ತಾ ಇದ್ದಾರೆ, ಆವಾಗ ನಿಮಗೆ ಸೈಕಲ್ಗೆ ಸಸ್ಪೆನ್ಷನ್ದು ಅವಶ್ಯಕತೆ ಇರಲ್ಲ. ಅವಾಗ ಇದು ಲಾಕ್ ಮಾಡೋದ್ರಿಂದ ಸೈಕಲ್ ಚೆನ್ನಾಗಿ ಸ್ಪೀಡಾಗಿ ಹೋಗುತ್ತೆ. ಸೊ ನೀವು ನೋಡ್ಬೋದು, ನಾನು ಈಗ ಪ್ರೆಸ್ ಮಾಡಿದ್ರೆ ಈ ಸಸ್ಪೆನ್ಷನ್ ಲಾಕ್ ಆಗಿಬಿಟ್ಟಿದೆ. ಇವಾಗ ಅದನ್ನೇ ನಾನು ಅನ್ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ದೀನಿ. ಇವಾಗ ನೋಡಿ, ಸೊ ಹಳ್ಳ ಕೂಡ ರೋಡ್ಗಳಲ್ಲಿ ನೀವೇನಾದ ಈ ಥರ ಓಪನ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸಸ್ಪೆನ್ಷನ್ ನಿಮಗೆ ನೀ ಜಾಯಿಂಟ್ ಆಗಲಿ, ಅಂದರೆ ಬ್ಯಾಕ್ ಸ್ಪೈನಲ್ ಇಂಜರೀಸ್ಗೆ ಅವಾಯ್ಡ್ ಮಾಡೋಕ್ಕೆ ಇದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಇದು 10 mAh ಬ್ಯಾಟ್ರಿ 0 to 5 hours ತೊಗೊಳುತ್ತೆ ಫುಲ್ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ. ಒಂದ್ಸತಿ ನೀವು ಚಾರ್ಜ್ ಮಾಡಿದ್ಮೇಲೆ ಅರೌಂಡ್ 30 to 50 ಕಿಲೋಮೀಟರ್ ಥ್ರಾಟಲ್ ಬರುತ್ತೆ. ಥ್ರಾಟಲ್ ನಾನು ಅಲ್ಲಿಗೆ ತೋರಿಸ್ಬಿಡ್ತೀನಿ ನೋಡಿ. ಸೈಕಲ್ನ ಆಕ್ಸಿಲೇಟರ್ ಥರ ಯೂಸ್ ಮಾಡಿ ಇದನ್ನು ಬೈಕ್ ಆಗಿಬಿಡುತ್ತೆ. ಇದೊಂದು ಫೀಚರಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ಹ್ಯಾಂಡ್ ಗ್ರಿಪ್ ಹಾಫ್ ಸ್ಪ್ಲಿಟ್ ಮಾಡಿದ್ದಾರೆ. ಇದು ಕೈ ಇಟ್ಕೊಂಡು ಸೈಕ್ಲಿಂಗ್ ಮಾಡೋಕ್ಕೆ. ಅದೇ ನೀವು ಇದನ್ನು ಕ್ಲೋಸಾಗಿ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ. ಸೊ ಇದು ಬೈಕ್ ಆಕ್ಸಿಲೇಟರ್ ಥರ ಯೂಸ್ ಮಾಡ್ಬೋದು ನಾವು. ಇನ್ನೂ ನೀವು ನೋಡಬೇಕು ಅಂದರೆ ಇದೊಂದು ಸ್ಪೀಡ್ ಟೋಟಲ್ 0 to 25 ಅಷ್ಟೇ. ಏನಕ್ಕೆ ಅಂದರೆ ಸೈಕ್ಲಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಆದೇಶದ ಮೇಲೆ 0 to 25 ಮಾತ್ರ ಅವರು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ 25 ಸ್ಪೀಡ್ ಮೇಲೆ ಜಾಸ್ತಿ ಕೊಟ್ಟರೆ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇದೆ ಅಂತ ಅವರು ಪ್ರಿಕಾಷನರಿ ಮೆಜರ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಈ ಬೈಕ್ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ 25 ಕಿಲೋಮೀಟರ್ಸ್ ಲಿಮಿಟ್. ನೀವು ಯಾವ ಬ್ರ್ಯಾಂಡ್ ಹೋದ್ರೂ ಇಷ್ಟೇ. ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಇದು ಮೋಟಾರ್. ಇದು ಎಷ್ಟು ಸ್ಟರ್ಡಿ ಆಗಿದೆ, ಸ್ಟ್ರಾಂಗ್ ಆಗಿದೆ ಅಂದರೆ ವಿತೌಟ್ ದಿಸ್ ಈ ಸೈಕಲ್ದು ಅರೌಂಡ್ 10 ಕಿಲೋ ಇರ್ಬೋದು. ಬಟ್ ಇದ್ದು ಇನ್ಕ್ಲೂಡಿಂಗ್ ವೆಯ್ಟು 15 to 20. ಜಸ್ಟ್ ನೋಡಿ ಇವಾಗ ಅದ್ರದ್ದು ಪವರ್ ಹೇಗಿದೆ ಅಂತ ಗೊತ್ತು. ಗೊತ್ತಾಯ್ತಲ್ಲ, ಅದೇ ಸೈಕಲ್ಲಿ ಕಾಸ್ಟ್ಲೆಸ್ ಪಾರ್ಟ್ ಅಂತ ಹೇಳ್ಬೋದು. ಇದನ್ನು ನೀವು ಕರೆಕ್ಟಾಗಿ ಬಳಸಿದ್ರೆ ಲೈಫ್ ಚೆನ್ನಾಗಿದೆ. ಸೊ ಇದ್ರದ್ದು ವ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ 6 months. ಬಟ್ ಇದನ್ನು ನಾವು ಆದಷ್ಟು ಜೋಪಾನವಾಗಿ ಬಳಸಬೇಕು. ಗಾಡಿಯಲ್ಲಿ ಮೇನ್ ಪಾರ್ಟ್ ಇದೇ ಆಗಿರೋದ್ರಿಂದ ನೀವು ಎಷ್ಟು ಅದನ್ನು ಮೇಂಟೈನ್ ಮಾಡ್ತೀರಾ ಅಷ್ಟು ಸೈಕಲ್ ಲೈಫ್ ಚೆನ್ನಾಗಿರುತ್ತೆ. ನಿಮ್ಮೊಂದು ಡೌಟ್ ಇರ್ಬೋದು, ಇದನ್ನು ಚಾರ್ಜ್ನ ಏನೋ ಬ್ಯಾಟ್ರಿ ಕೊಟ್ಬಿಟ್ಟಿದ್ದಾರೆ, ನಾವು ಇದನ್ನ ಪಬ್ಲಿಕ್ ಪ್ಲೇಸಲ್ಲಿ ಬಿಟ್ಟರೆ ಯಾರೋ ತೊಗೊಂಡೋಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೋಸ್ಕರ ಅವರು ಕೀ ಸಿಸ್ಟಮ್ ಕೊಟ್ಟಿದ್ದಾರೆ. ಇದನ್ನು ಅನ್ಲಾಕ್ ಮಾಡಿದ್ರೆ ಡಿಟ್ಯಾಚ್ ಆಗಿಬಿಡುತ್ತೆ ಬ್ಯಾಟ್ರಿ. ಈಸಿಯಾಗಿ ನೀವು ತೊಗೊಂಡೋಗಿ ಮನೇಲಿ ಚಾರ್ಜ್ ಮಾಡ್ಕೋಬೋದು. ಚಾರ್ಜಿಂಗ್ ಕೂಡ ಇಲ್ಲೇ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಇದನ್ನು ಬ್ಯಾಟ್ರಿನ ಆಫ್ ಮಾಡಿ ಇಟ್ಕೋಬೋದು. ಅದೇ ರೀತಿ ಚಾರ್ಜ್ ಮಾಡೋದಕ್ಕೆ ಒಂದು ಪೋರ್ಟ್ ಕೊಟ್ಟಿದ್ದಾರೆ.
ಸೊ ನಾರ್ಮಲ್ ಮೊಬೈಲ್ ಫೋನ್ ಚಾರ್ಜ್ ಮಾಡೋ ಥರ ಇದನ್ನು ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಅದು ಚಾರ್ಜ್ ಹಾಕೊಂಡು ನೀವು ಬಳಸ್ಬೋದು. ಬ್ಯಾಟ್ರಿ ಹೆವಿ ಇದೆ, ಹಾಗಾಗಿ ನೀವು ಇದನ್ನು ಎಷ್ಟು ಕೆ ಜಿ ಇದೆ? ಅರೌಂಡ್ ಒಂದು 3 to 4 kg ಇದೆ. ಬಟ್ ಏನಂದರೆ ಇದು ಮೊಬೈಲ್ ಫೋನ್ ಥರನೇ ಯೂಸ್ ಮಾಡೋದು. ಅಂದರೆ ನೀವು ಮೊಬೈಲ್ ಫೋನ್ನ ಬಳಸಲ್ಲ ಒಂದು ತಿಂಗಳು ಇಟ್ಬಿಟ್ರೆ ಬ್ಯಾಟ್ರಿ ಹಾಳಾಗೋ ಚಾನ್ಸಸ್ ಹೇಗಿರುತ್ತೆ, ಅದೇ ರೀತಿ ಇದನ್ನು ನೀವು ಅಟ್ಲೀಸ್ಟ್ ವೀಕ್ಲಿ 2 to 3 times ಚಾರ್ಜ್ ಮಾಡ್ತಾ ಇರಬೇಕು, ಯೂಸ್ ಮಾಡಿ ಡಿಸ್ಚಾರ್ಜ್ ಮಾಡಬೇಕು. ಹಾಗಾಗಿ ಬ್ಯಾಟ್ರಿ ಪವರ್ ಲೈಫ್ ಚೆನ್ನಾಗಿರುತ್ತೆ. 0 to 25 ಎಷ್ಟು ಕಡಿಮೆ ಟೈಮಲ್ಲಿ ಹೋಗುತ್ತೆ ನೋಡೋಣ. ವಾವ್, ಅಂದರೆ ಆಲ್ಮೋಸ್ಟ್ ಒಂದು 4 seconds. ಸೊ ವಂಡರ್ಫುಲ್ ಅಲ್ವಾ? ಎಸ್ಪೆಷಲಿ ಅಪ್ಗಳಲ್ಲಿ ನಿಮಗೆ ಬೈಕಾಗಿ ಯೂಸ್ ಮಾಡಿದ್ರೆ ಯಾವುದೇ ಥರ ಆಯಾಸ ಆಗಲ್ಲ. ಆಫೀಸ್ ಕಮ್ಯುನಿಟಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಆನ್ ರೋಡ್ ರೈಡಿಂಗ್ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ನೋಡೋಣ. ನಾನು ಸೈಕಲ್ ಪೆಡಲ್ ಮಾಡ್ತೀನಿ, ನೀವು ನೋಡ್ತಿರೋ ಹಾಗೆ ಜಸ್ಟ್ ನಾನು ಆಕ್ಸಿಲೇಟರ್ ಕೊಡ್ತಾ ಇದ್ದೀನಿ. ಗುಡ್. ಆನ್ ರೋಡ್ನಲ್ಲಿ 12 ಸೆಕೆಂಡ್ ತೊಗೊಂಡಿದೆ, ಅದೇ ಆಫ್ ರೋಡ್ನಲ್ಲಿ 4 ಸೆಕೆಂಡ್ ಸಾಕಾಗಿತ್ತು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. When all the pieces seem like they can't be found, I'll be the friend that is standing there. I'll be the hand holding all your cares. I see you now, I'm not going anywhere. We'll find our way back home. We'll find our way back home. Not gonna step back now. We're flying higher, we're gonna reach the clouds. I'll be the friend that is standing there. I'll be the hand holding all your cares. I see you now, I'm not going anywhere. We'll find our way back home. We'll find our way back home. No, we'll never have to walk alone. We'll find our way back home. Oh, video! ಒಟ್ಟಾರೆ ಈ ಮೋಟರ TRF ಪ್ಲಸ್ V3 ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆ ಅನುಭವ ಕೊಟ್ಟಿದೆ ಇದುವರೆಗೂ. ಮೇಂಟೆನೆನ್ಸ್ ವೈಸ್ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಇದನ್ನು ಯೂಸ್ ಮಾಡ್ಬೋದು. ಇದರದ ಪ್ಲಸ್ ಪಾಯಿಂಟ್ ಏನಂದರೆ ಇದು MS ಧೋನಿ ಅವರ ಬ್ರ್ಯಾಂಡ್ ಆಗಿರೋದ್ರಿಂದ ರೀಸೇಲ್ ವ್ಯಾಲ್ಯೂ ಕೂಡ ಇದೆ. ಇದರ ಬೆಲೆ 44,000 ರೂಪಾಯಿ ನಾವು ತೊಗೊಂಡಾಗ 2025 ಡಿಸೆಂಬರ್ನಲ್ಲಿ. ಕಾನ್ಸ್ ಅಂತ ಹೆಚ್ಚಾಗಿ ಹೇಳೋದಕ್ಕೇನಿಲ್ಲ. ಒನ್ ಥಿಂಗ್ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ಇದರ ಸರ್ವಿಸ್ಗೆ ತುಂಬ ಸೆಂಟರ್ಸ್ ಇನ್ನೂ ಓಪನ್ ಆಗಿಲ್ಲ ಬೆಂಗಳೂರಿನಲ್ಲಿ.